ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅಂತ ನೀವು ಭಾವಿಸ್ತಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ 3 ಸೋಷಿಯಾಲಜಿ ಅಂದ್ರೆ ಸಮಾಜಶಾಸ್ತ್ರ ವಿಷಯಕ್ಕೆ 2024-25 ಕ್ವಶನ್ ಪೇಪರ್ ಬಿಡುಗಡೆ ಆಗಿದೆ ನೋಡಿ ಫ್ರೆಂಡ್ಸ್. ಇದು ತುಂಬಾ ಉಪಯೋಗವಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದ್ರೆ ಇದು PUC ಬೋರ್ಡ್ ಕಡೆಯಿಂದನೇ ಬಿಡುಗಡೆ ಆಗಿರೋದ್ರಿಂದ ಇದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ ನೋಡಿ ಫ್ರೆಂಡ್ಸ್. ಈ ಒಂದು ಕ್ವಶನ್ ಪೇಪರ್ ತುಂಬಾ ಮಹತ್ವವಾಗಿದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ 60% ರಿಟರ್ನ್ ಆಗುವ ಚಾನ್ಸಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಆದ ಕಾರಣ ಇಲ್ಲಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಿಮಗೂ ಕೂಡ ಉಪಯೋಗ ಆಗುತ್ತೆ. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ನೀವು ಹೇಳಿ ಫ್ರೆಂಡ್ಸ್, ಇದು ಬಹು ಆಯ್ಕೆ ಮತ್ತು ಬಿಟ್ಟ ಸ್ಥಳ 1 ಮಾರ್ಕ್ಸ್ ಕ್ವಶನ್ಗೆ ಏನಾದರೂ ಆನ್ಸರ್ಸ್ ಬೇಕಾದ್ರೆ ನಾನು ಖಂಡಿತವಾಗಿಯೂ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ನೀವು ಕಾಮೆಂಟ್ ಮಾಡಿ, ನಾ ಆನ್ಸರ್ ಬೇಕ್ರಿ ಸರ್ ಅಂತ, ನಾ ಖಂಡಿತವಾಗಿಯೂ ಆನ್ಸರ್ಸ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇದು ನಿಮಗೆ ಉಪಯೋಗವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಕಂಟಿನ್ಯೂ ಇರುತ್ತೆ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಾನು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ಗೆ ಯಾವೆಲ್ಲ ಕ್ವಶನ್ ಬರ್ತಾವ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಖಂಡಿತವಾಗಿಯೂ 1ನೇ ಚಾಪ್ಟರ್ ಅಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ನೋಡಿ ಫ್ರೆಂಡ್ಸ್. ವೈವಿಧ್ಯತೆ ಬಗ್ಗೆ ಒಂದಿರ್ತಾ, ಇಲ್ಲಾಂದ್ರೆ ಅದು ಲಕ್ಷಣಗಳು ಅಂತ ಬರ್ತಾವಲ್ಲ, ಆ ಕ್ವಶನ್ ಅಲ್ಲಿ ಕೂಡ ಯಾವ್ದಾದ್ರು ಒಂದು ಕ್ವಶನ್ ಇದ್ದೇ ಇರ್ತವೆ. 1ನೇ ಪಾಠದಲ್ಲಿ ಮಾತ್ರ ಒಂದು ಕ್ವಶನ್ ಫಿಕ್ಸ್ ನೋಡಿ ಫ್ರೆಂಡ್ಸ್. ಆಮೇಲೆ ಅವಿಭಕ್ತ ಕುಟುಂಬದ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ನೋಡಿ ಫ್ರೆಂಡ್ಸ್. ಅದನ್ನು ಕೂಡ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ತದನಂತರವಾಗಿ ನಿಮಗೆ ಇನ್ನೂ ಹಲವಾರು ರೀತಿ ಕ್ವಶನ್ಸ್ ಬರ್ತಾವ, ಯಾವ ರೀತಿ ಅಂತಲೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಈ ಒಂದು ವಿಡಿಯೋದಲ್ಲಿ. ತದನಂತರವಾಗಿ ನಿಮಗೆ ಇನ್ನೂ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. 2011 ಜನಗಣತಿ ಪ್ರಕಾರ ಕರ್ನಾಟಕ ಜಿಲ್ಲೆ ಅತಿ ಹೆಚ್ಚು ಪರಿಶಿಷ್ಟ ಪಂಗಡ ಜನರಿದ್ದಾರೆ. ಅದ್ರ ಕ್ವಶನ್ಸ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಸಹಾಯ ಸಂಘಗಳ 2 ಉದ್ದೇಶಗಳನ್ನು ತಿಳಿಸಿ. ಹಸಿರು ಕ್ರಾಂತಿಯ ಪಿತಾಮಹ ಫಿಕ್ಸ್ ನೋಡಿ ಫ್ರೆಂಡ್ಸ್. ಈ ಸಲ ಮಾತ್ರ 1 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನ್ ಇದು, ಓಕೆನಾ? ಎಲ್ಲರೂ ನೆನಪಿನಲ್ಲಿ ಇಟ್ಕೊಂಡು ಹೋಗಿ, ಓಕೆನಾ? ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ ನೋಡಿ ಫ್ರೆಂಡ್ಸ್, ಇದಕ್ಕೆ ಆನ್ಸರ್. ತದನಂತರ ಮತ್ತೆ ಇನ್ನೊಂದು ಪ್ರಮುಖವಾದ ಮಾಹಿತಿ ಏನಂದ್ರೆ, ಲಾಸ್ಟ್ ಚಾಪ್ಟರ್ ನಿಮ್ಗೆ ಇರ್ಬೋದು ಮೇ ಬಿ ಈ ಸಲ ನೋಡಿ ಫ್ರೆಂಡ್ಸ್. ಇದು ಬಾರ್ಬಿ ಗೊಂಬೆ ಬರ್ತಲ್ಲ, ಅದು ಖಂಡಿತವಾಗಿಯೂ ಫಿಕ್ಸ್ ಕ್ವಶನ್ ನೋಡಿ ಫ್ರೆಂಡ್ಸ್. ಬರೆದಿಟ್ಕೊಂಡು ಹೋಗ್ಬಿಡಿ, ಬಾರ್ಬಿ ಗೊಂಬೆ ಬಗ್ಗೆ ಬರೆಯಿರಿ ಅಂತ ಖಂಡಿತವಾಗಿಯೂ ಬಂದೇ ಬರುತ್ತೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಿಮ್ಗೆ ಮತ್ತೊಂದು ಏನಪ್ಪಾ ಅಂತಂದ್ರೆ, ನಾನು ಆಗಲೇ ಹೇಳಿದ್ನಿ, ಅವಿಭಕ್ತ ಕುಟುಂಬದ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಅಂತಲೇ ಹೇಳಿಬಿಡಿದೀನಿ. ತದನಂತರವಾಗಿ ನಿಮಗೆ ರೈತರ ಚಳವಳಿ ಇತ್ತೀಚಿನ ಬೆಳವಣಿಗೆ ಕುರಿತು ಚರ್ಚಿಸಿರ ಅಂತ ಹೇಳ್ಯಾರ. ರೈತರ ಸಮಸ್ಯೆಗಳು ಫಿಕ್ಸ್ ನೋಡಿ ಫ್ರೆಂಡ್ಸ್. ಅದನ್ನು ಖಂಡಿತವಾಗಿ ಫಿಕ್ಸ್ ಬಂದೇ ಬರುತ್ತೆ ಈ ಸಲ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.